ಹಾಂ, ಎಲ್ರಿಗೂ ನಮಸ್ಕಾರ. ನಾನು ಶಂಕರ್ ಮಾತಾಡ್ತಾ ಇರೋದು, ಆಟೋ ಚಾಲಕ. ಏನಪ್ಪ ಇವತ್ತಿನ ವಿಷಯ ಅಂದರೆ, ಈಗ ಒಂದು 2 ಡೇಸು ಬೈಕ್ ಟ್ಯಾಕ್ಸಿ ಮಾಡ್ತಾ ಒನ್ ವೇಲ್ ಹೋಗಿ ಕಾಲು ಮುರ್ಕೊಂಡಿದ್ದಾರೆ ಪ್ಯಾಸೆಂಜರು. ಇಷ್ಟು ದಿವಸ ಎಲ್ಲ ನಾನು ಕೇಳೋದು ಒಂದೇ ಒಂದು, ಎಲ್ಲರೂ ಬೈಕ್ ಟ್ಯಾಕ್ಸಿ ಬೇಕು ಅಂತಿದ್ದವರಲ್ವಾ, ಪರಿಹಾರ ಅಂತ ಕೇಳ್ತಾ ಇದ್ದೀರಾ? ಗೊತ್ತಾನೆ ಪರಿಹಾರ ಅದು ಸಿಗಲ್ಲ, ಕಾನೂನಲ್ಲಿ ಆ ಥರ ಇಲ್ಲ, ಬೈಕ್ ಟ್ಯಾಕ್ಸಿಗೆ ಅಲೋ ಇಲ್ಲ ಅಂತ ಎಲ್ಲ ಪ್ರತಿಯೊಂದು ಗೊತ್ತಾನೆ. ಎಜುಕೇಟೆಡ್ಗಳು ತಾನೆ ನೀವು. ಗೊತ್ತಿದ ಮೇಲೆ ಹೋದ್ಮೇಲೆ ಈಗ ಅನುಭವಿಸ್ಬೇಕು. ಪರಿಹಾರ ಕೇಳಬಾರ್ದು. ಇನ್ಸೂರೆನ್ಸ್ ಬೇಕು, ಅದು ಬೇಕು, ಇದು ಬೇಕು ಅಂತ ಎದ್ದು ಕೇಳ್ತೀರಾ? ಇನ್ಸೂರೆನ್ಸ್ ಎಲ್ಲಿ ತಂದು ಕೊಡ್ತಾನೆ ನಿನಗೆ? ಈ ಕಂಪ್ನಿಯನ್ನು ಬರ್ತಾನ, ಇಲ್ಲಾಂದರೆ ಬೈಕ್ ಟ್ಯಾಕ್ಸಿ ಸಂಘದವ್ರು ಕಟ್ಕೊಂಡಿದ್ದಾರಲ್ಲ, ಈಗ ಅವ್ರು ಬಂದು ನಿಮಗೆ ಕೊಡ್ತಾರ? ನಾನು ನೋಡ್ತೀನಿ. ಈಗ ಕೇಸ್ ಹಾಕಬೇಕು. ಈ ಕೇಸ್ ಹಾಕಿ ನೋಡೋಣ, ಅದು ಯಾರ್ಯಾರ ಮೇಲೆ ಕೇಸ್ ಹಾಕ್ಬಿಟ್ಟು ಅದೇನು ಪರಿಹಾರ ತಗೋತಾರೆ ಪ್ಯಾಸೆಂಜರ್ ನಾವು ನೋಡ್ತೀವಿ. ಯಾಕೆ ಅಂದರೆ ಫಸ್ಟೇ ಕಾನೂನಲ್ಲಿ ಇನ್ಸೂರೆನ್ಸ್ ಇಲ್ಲ. ಈಗ RC ಬುಕ್ ಮೇಲೆ ಕೇಸ್ ಹಾಕ್ತಾನೆ. ಈಗ ಬೈಕ್ ಅವ್ನು ಬರ್ತಾನೆ, ಈಗೇನೋ ಹೊಟ್ಟೆ ಪಾಡಿಗೆ ದುಡಿತಾ ಇರ್ತಾನೆ. ಇವತ್ತಾಗಿರೋ ಪರಿಸ್ಥಿತಿಗೆ ಈಗ ಅವನು ಆಸ್ತಿ ಇದ್ದರೆ ಅವನಿಗೆ ಆಸ್ತಿ ಮುಟ್ಕೊಲ್ ಹಾಕೋ ಗೌರ್ಮೆಂಟವರು ಇದು ಮಾಡ್ತದೆ, ಕೋರ್ಟು. ಇಲ್ಲ ಅಂದರೆ ಜೈಲ್ಗೆ ಹಾಕ್ತಾರೆ ತೆಗೆದು. ಈಗ ಕಂಪ್ನಿಯನ್ನು ಬಂದು ಈಗ ಅವ್ನು ಬಿಡಿಸ್ಕೊಡ್ತಾನ? ನಾವೇನಾರು ಹೇಳಿದ್ರೆ ಮಾತ್ರ ಏನು ನಾವು ದುಡಿತೀವಿ. ಬಡವ್ರ ಮಕ್ಕಳು ಈಗ ಲಕ್ಷ ಕಟ್ಟಬೇಕಲ್ಲಪ್ಪ, ಮನೆ ಮಠ ಮಾರ್ಕೊಂಡು. ಇವಾಗ ಎಲ್ಲಿ ತಂದು ಕೊಡ್ತೀರಪ್ಪ? ಈಗ ನಮ್ಮದು ಆದರೆ ಇನ್ಸೂರೆನ್ಸ್ ಇರುತ್ತೆ ನಮ್ಮದು. ಯಾಕಂದರೆ ನಮ್ದು ಎಲ್ಲೋ ಬೋರ್ಡು, ನಿಮ್ಮದು ವೈಟ್ ಬೋರ್ಡು ಸ್ವಾಮಿ. ನಾವೇನೋ ಹೇಳಿದ್ರೆ ಏನಂತಿದ್ರೆ ಹೇಳಿ, ಏನು ಆಟೋ ಚಾಲಕರು ಅಷ್ಟು ಕೇಳ್ತಾರೆ, ಇಷ್ಟು ಕೇಳ್ತಾರೆ. ನಾವೇನು ಲಕ್ಷಾಂತರ ರೂಪಾಯಿ ಕೇಳ್ಬಿಟ್ಟೆ ಇಲ್ಲಿ ಬೆಂಗಳೂರಲ್ಲಿ ಒಂದು ಸೈಟ್ ತಗೊಂಡು ಮನೆ ಕಟ್ಟಿದ್ದೀವ? ಇಲ್ಲ ತಾನೇ? ಈಗ ಹೋಗ್ಬಿಟ್ಟು ಬೈಕ್ ಟ್ಯಾಕ್ಸಿಗೆ 10 ರೂಪಾಯಿ ಉಳ್ಸೋಕೆ ಹೋಗಿ, 20 ರೂಪಾಯಿ ಉಳ್ಸೋಕೆ ಹೋಗಿ ಕೈಯ ಮುರ್ಕೊಂಡು ಲೈಫ್ ಲಾಂಗ್ ಈಗ ಮನೇಲಿ ಕೂತಿರ್ಬೇಕಲ್ಲ. ನಿಮ್ಮ ಸಂಬಳ ಯಾರು ಕೊಡ್ತಾರೆ? ಸಂಪಾದನೆ ಎಲ್ಲಿ ಬರುತ್ತೆ ರೀ ನಿಮಗೆ? ಈಗ ಅವ್ರು ಹೇಳ್ತಾ ಇದ್ದಾರೆ, ನಮ್ಮ ಯಜಮಾನ್ರು ಒಬ್ಬರು ದುಡ್ದುಬಿಟ್ಟು ನಮ್ಗೆ ಸಾಕ್ತಿದ್ರು ಅಂತ ಅವ್ರು ಹೆಂಡ್ತಿ ಹೇಳ್ತಿದ್ದಾರಲ್ಲ. ಈಗ ಯಾರು ಕೊಡ್ತಾರೆ? ಈಗ ರಾಪಿಡೋ ಕಂಪ್ನಿಯಲ್ಲಿ ಬಂದು ನಿಮಗೆ ಪರಿಹಾರ ಕೊಡ್ತಾನ? ಇಲ್ಲ ಅಂದರೆ ಈ ಬೈಕ್ ಅವ್ರು ಬಂದು ಕೊಡ್ತಾನ? ಈ ಕೋರ್ಟ್ನಲ್ಲಿ ಕೇಸ್ ಹಾಕೋ ನೀವು ಅಲ್ದು 5 ವರ್ಷ 6 ವರ್ಷಕ್ಕೆ ನಿಮಗೆ ದುಡ್ಡು ಬರೋ ಅದಕ್ಕೆ ಎಷ್ಟಾಗತ್ತೆ ಗೊತ್ತಾ? ಅದಕ್ಕೆ ಹೇಳೋದು, ನಾವು ಏನು ಕೇಳ್ತೀವಿ ಅಂತ ತಿಳ್ಕೊಳ್ಳಿ. ಫಸ್ಟು 10 ರೂಪಾಯಿ 20 ರೂಪಾಯಿ ಉಳ್ಸೋಕೆ ಹೋಗಿ ಜೀವನ ಕಳ್ಕೊಬೇಡಿ ಅಂತ ಹೇಳೋದು ಇದಕ್ಕೆ ಹೇಳೋದು ನಾವು. ಹಾಗಾಗಿ ನಾನು ಹೇಳೋದು ಪ್ರತಿಯೊಬ್ಬರಿಗೂ ಅಷ್ಟೇ, ನಿಮ್ಮ ಮನೆ ಬರ. ಈಗ ಬೈಕ್ ಟ್ಯಾಕ್ಸಿ ಬೇಕು ಅಂತವ್ರು ನೀವೇ ತಾನೇ. ಕೈಯ ಮುರುಕ ಪ್ರಾಣ ಹೋದ್ರೂ ಪರಿಹಾರ ಕೇಳಬಾರ್ದು ಈ ಬೇಗತೆಗಳಿಗೆ. ಇಲ್ಲ ಅಂದರೆ ತಿಕ್ಕ ಮುಚ್ಕೊಂಡು ಬಂದು ಆಟೋಗೆ ಕಾರ್ಗೆ ಹೋಗಿ ನಿಮ್ಮ ಜೀವನಗಳು ನೋಡ್ಕೊಳ್ಳಿ. ಬೈಕ್ ಟ್ಯಾಕ್ಸಿ ಬೇಕು ಅಂದಮೇಲೆ ಪರಿಹಾರ ಕೇಳೋಕೆ ಕೂರ್ದು, ಇನ್ಸೂರೆನ್ಸ್ ಕೇಳೋಕೆ ಕೂರ್ದು. ಕಾಲು ಮುರಿದೈತಾ, ಕೈ ಮುರಿದೈತಾ, ಜೀವ ಹೋಯ್ತಾ, ಅದು ನಿಮ್ಮ ಮನೆ ಬರ. ನೀವು ಹೋಗು ಅಂತ ಹೇಳ್ದಾನೆ ಯಾರು? ಈಗ ಹೋಗಿ ನೀವು ಕೋರ್ಟಲ್ಲಿ ಹೋಗಿ ಕೇಸ್ ಆಡಿ ಬರ್ತಾರೆ, ನಾವು ಹಾಕ್ಬಿಟ್ಟಿದ್ದೀವಿ ಸ್ವಾಮಿ, ನೀವು ಹೋಗಿ ಕೇಳ್ದೋ ಯಾರು ಅಂತ ಕೇಳ್ತಾರೆ. ಅವಾಗ ಗೊತ್ತಾಗುತ್ತೆ ನಾವು ಯಾಕೆ ಕೇಳ್ತಿದ್ದೋ, ಡ್ರೈವರ್ಗಳು ಇಷ್ಟೊಂದು ಹಿಂಸೆ ಕೊಟ್ಟು ನಿಮ್ಗೆ ಏನು ಕೇಳ್ತಿದ್ದೋ ಅಂತ ಇವಾಗ ಗೊತ್ತಾಗುತ್ತೆ. ಅನುಭವಿಸಿ. ನಿಮ್ಮ ಅನುಭವಿಸ್ಕೊಂಡ್ಮೇಲೆ ನಿಮಗೆ ಗೊತ್ತಾಗೋದು ಇವೆಲ್ಲ. ನಾವು ಹೇಳಿದ್ರೆ ಕೇಳಲ್ಲ. ನಿಮ್ಗೊಳಗಾದಾಗ ಬುಡಕ್ಕೆ ಬರುತ್ತಲ್ಲ, ಅವಾಗಲೇ ಜನಗಳಿಗೆ ಗೊತ್ತಾಗೋದು. ಈಗ ಬಂದಿದ್ದಾನೆ, ಈಗ ಗೊತ್ತಾಗತ್ತಾಳಿ ಇನ್ಮೇಲೆ ಅಷ್ಟೇ. ಈಗ ಬೈಕ್ ಟ್ಯಾಕ್ಸಿ ಬೇಕು ಅಂತ ಅನ್ನೋದು ನನ್ನ ಮಕ್ಳುಗಳೆಲ್ಲ ಅಷ್ಟೇ. ಕಾಲು ಮುರಿದೋಗ್ಲಿ, ಕೈ ಮುರಿದೋಗ್ಲಿ, ಏನು ಮುರಿದೋದ್ರೂ ಪ್ರತಿಯೊಬ್ಬರು ನಾನು ಹೇಳೋದು ಅಷ್ಟೇ, ಪರಿಹಾರ ಕೇಳೋ ಕೂರ್ದು, ಇನ್ಸೂರೆನ್ಸ್ ಬೇಕು, ಕೋರ್ಟ್ಗೆ ಹೋಗಿ ಕೂರ್ದು. ಯಾಕೆಂದರೆ ಬೈಕ್ ಟ್ಯಾಕ್ಸಿ ನಿಮಗೆ ತಾನೇ ಬೇಕಾಗಿರೋದು. 10 ರೂಪಾಯಿ 20 ರೂಪಾಯಿ ಉಳಿಸ್ಬೋದಲ್ಲ. ಅದೇ 10-20 ರೂಪಾಯಿ ಉಳಿಸ್ಕೊಂಡು ಲಕ್ಷಾಂತರ ರೂಪಾಯಿ ಹಾಸ್ಪಿಟ್ಲಿಗೆ ಖರ್ಚು ಮಾಡ್ಕೊಳ್ಳಿ. ನಿಮ್ಮ ಜೀವ ಪೂರ್ತಿ ಸ್ಕ್ರಾಪ್ ಆಗಿಬಿಟ್ಟು ವೀಲ್ ಚೇರ್ ಮೇಲೆ ಕೂತ್ಕೊಬಿಡಿ. ಇಷ್ಟೇ ನಾನು ಹೇಳೋದು. ಇನ್ಮೇಲೆ ಯಾರೇ ಆದರೂ ಅಷ್ಟೇ ಬಂದು ಪರಿಹಾರ ಕೇಳಿದ್ರೆ ಕ್ಯಾಕ್ರಿಸು ಉಗಿತಾರೆ ಅಷ್ಟೇ ಇನ್ಮೇಲೆ. ಯಾಕೆಂದರೆ ನೀವೇ ತಾನೇ ಕೇಳಿದ್ದು ಬೈಕ್ ಟ್ಯಾಕ್ಸಿ ಬೇಕು ನಮಗೆ ಅಂತ ಕೇಳ್ತಿದ್ದಾರೆ ಅಯ್ಯೋಗಿಗಳು. ನೀವೇ ತಾನೆ ಅಯ್ಯೋಗಿ ನನ್ನ ಮಕ್ಕಳು. ಅನುಭವಿಸಿ. ಈಗ ಬೈಕ್ ಟ್ಯಾಕ್ಸಿ ಬೇಕು ತಾನೆ, ಅನುಭವಿಸಿ. ಈಗ ಹೋಗಿ ಪರಿಹಾರ ಕೇಳಬಾರ್ದು ಅಷ್ಟೇ. ಪರಿಹಾರ ಕೊಟ್ಟರೆ ಅದು ಯಾವನು ಕೊಡ್ತಾನೆ ಈಸ್ಕೊಳ್ಳಿ. ಇಲ್ಲಾಂದರೆ ಯಾವುದೋ ಸಂಘಟನೆಗಳ ಬೈಕ್ ಟ್ಯಾಕ್ಸಿ ಸಂಘಟನೆಗಳವಲ್ಲ, ನೋಡೋಣ ಇವತ್ತು ಬಂದೀಗ ನಿಮಗೆ ಪರಿಹಾರ ಕೊಡ್ತಾರೆ ನೋಡ್ತೀನಿ. ಈಗ ಅವ್ರನ್ನ ಬಂದ್ಬಿಟ್ಟು ಇನ್ಸ್ಟಾಗ್ರಾಮಲ್ಲಿ, ಫೇಸ್ಬುಕ್ಕಲ್ಲಿ, ಯೂಟ್ಯೂಬಲ್ಲಿ ಬಂದು ಬಿಡ್ಕೊಳ್ತಾರಲ್ಲ ಬಾಯ, ಬನ್ನಿ ಸೇರ್ಕೊಳ್ಳಿ ಅಂತ. ಈಗ ಸೇರ್ಕೊಂಡಿದ್ದಾರಲ್ಲ, ಫಸ್ಟು ಪ್ಯಾಸೆಂಜರ್ಗೆ ಪರಿಹಾರ ಕೊಡ್ರಯ್ಯ ನೀವು ಸಂಘಟರು. ಯಾರೋ ರಾಪಿಡೋನು ನಿಮಗೆ ತಂದು ಪಡೆ ಕಟ್ತಾನೆ, ಒಂದು ಇದು ಮಾಡ್ತಾನೆ ಬಿಟ್ಟು ಸಂಘ ಓಪನ್ ಮಾಡ್ಬಿಟ್ಟು ದೊಡ್ಡದಲ್ಲ. ಈಗ ನೀವು ಮಾಡಿದಿರಲ್ವ, ಈಗ ಪರಿಹಾರ ಕೊಡಿ ಆ ಕಸ್ಟಮರ್ಗೆ. ಆ ಪರಿಹಾರ ಕೊಡಿಸ್ಬಿಟ್ಟು ಆಮೇಲೆ ನೀವು ವೀಡಿಯೋ ಮಾಡ್ಬಿಟ್ಟು ಹೇಳಿ, ಇಷ್ಟು ಲಕ್ಷ ಕೊಡಿಸ್ತಾರೆ ನಾವು ಇನ್ಸೂರೆನ್ಸ್ ಪರಿಹಾರ ಇದೆ ನಮ್ಮ ಸಂಘದಿಂದ ಅಂತ ಹೇಳ್ಬಿಟ್ಟು ವೀಡಿಯೋ ಮಾಡಿಸಿ, ಅವಾಗ ನಾನು ಒಪ್ಕೊತೀನಿ ನೀವು ಬೈಕ್ ಟ್ಯಾಕ್ಸಿ ಮಾಡಿ ಅಂತ. ಇಷ್ಟು ಹೇಳಿ ಈ ವಿಡಿಯೋ ಮುಗಿಸ್ತೀನಿ. ಎಲ್ಲರೂ ಒಳ್ಳೇದು ಮಾಡಲಿ. ನಮಸ್ಕಾರ.